ಗಿಲ್ಲಿ ಅವರ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಒಂದಷ್ಟು ಜನ ಅಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ಸಾಕಷ್ಟು ತಾರೆಯರು ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮುಂದೆ ನಿಮ್ಮ ನಿರ್ಧಾರದ ಮೇಲೆ ಗಿಲ್ಲಿ ಭವಿಷ್ಯ ಇರುತ್ತೆ. ಸ್ಕ್ರೀನ್ ಶಾಟ್ ವಿಚಾರ ಎಲ್ಲ ಕಡೆ ಕೂಡ ಫಸ್ಟ್ ಮನೆಗೆ ಬಂದಾಗ್ಲಿಂದನೂ ಕೂಡ ಒಂದು ಕರ್ನಾಟಕದ ಕ್ರಶ್ ಆಗಿದ್ದಾರೆ. ಕೂಡ ಕಂಟಿನ್ಯೂಸ್ ಆಗಿ ಪೋಸ್ಟ್ ಅನ್ನು ಕೂಡ ಹಾಕ್ತಾ ಇಲ್ಲ. ಇಷ್ಟು ಓಟ್ ಗಿಲ್ಲಿ ಅವರಿಗೆ ಬಿದ್ದಿರುವಂತದ್ದು. ಬಟ್ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ, ಅಷ್ಟು ಜನ ಬಂದಿರ್ತಾರೆ, ಅಷ್ಟು ಜನರಿಗೂ ಕೂಡ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಇನ್ನೇನು ಬಿಗ್ ಬಾಸ್ ಮುಗಿಯೋದಿಕ್ಕೆ 4 ರಿಂದ 5 ದಿನ ಅಷ್ಟೇ ಬಾಕಿ ಇರುವಂಥದ್ದು. ಈ ವೀಕೆ ಫಿನಾಲೆ ಕೂಡ ಇದೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳು ಕೂಡ ಆಗಿದೆ. ವ್ಯಕ್ತಿತ್ವದಲ್ಲೂ ಬದಲಾವಣೆ ಆಗಿದೆ, ವ್ಯಕ್ತಿಯಲ್ಲೂ ಕೂಡ ಬದಲಾವಣೆ ಆಗಿದೆ. ಹಾಗೆಯೇ ಒಂದು ಕ್ರೇಜ್ ನೋಡ್ತಾ ಬರೋದಾದರೆ ಯಾರು ವಿನ್ ಆಗಬಹುದು ಅಂತ ಬಹುಶಃ ನಿಮಗೆ ಗೊತ್ತಾಗಿರುತ್ತೆ. ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರುತ್ತೆ. ಜನರ ಅಭಿಪ್ರಾಯದಂತೆ ಗಿಲ್ಲಿ ಅವರ ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಈಗ ಅಂದರೆ ಇವತ್ತಿನವರೆಗೂ ಕೂಡ ಒಂದು ಫೈಟ್ ಕೊಡ್ತಾ ಇದ್ದಾರೆ ಗಿಲ್ಲಿಗೆ ಅಂತಂದರೆ ಅದು ಅಶ್ವಿನಿ ಅವರು. ಇಬ್ಬರಿಗೂ ಕೂಡ ನೆಕ್ ಟು ನೆಕ್ ಫೈಟ್ ಇರುವಂಥದ್ದು ಕೂಡ ನಾವು ನೋಡ್ತಾನೆ ಇದ್ದೀವಿ. ಡೇ ಬೈ ಡೇ ಏನಾದರೂ ಒಂದು ಹೊಸ ರೀತಿಯಾದಂತಹ ಸಿಚುವೇಶನ್ನ ಬಿಗ್ ಬಾಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಇಬ್ಬರಲ್ಲಿಯೂ ಕೂಡ ಗೇಮ್ನ ಆಚೆ ತೆಗಿಯೋಕ್ಕೆ ಅಂತಲೇ ಹೇಳ್ಬೋದು. ಸೊ ಸದ್ಯದ ಮಟ್ಟಿಗೆ ಒಂದಷ್ಟು ಗಿಲ್ಲಿ ಅವ್ರ ಪರವಾಗಿ ಜನ ಇದ್ದಾರೆ. ಒಂದಷ್ಟು ಜನ ಅಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈಗ ಪುಟ್ಟ ಮಕ್ಕಳನ್ನು ಕೂಡ ಕರೆದು ನೀವು ಬಿಗ್ ಬಾಸ್ ನೋಡ್ತೀರಾ, ಯಾರು ವಿನ್ ಆಗಬೇಕು ಅಂತಂದರೆ ಅವ್ರು ಹೇಳೋದು ಆಬ್ವಿಯಸ್ಲಿ ಗಿಲ್ಲಿ ಅವರ ಹೆಸರು. ಅಂದರೆ ಒಬ್ಬ ಹೀರೋ ಹೆಸರು ಮಾಡೋದನ್ನ ನಾವು ನೋಡಿರ್ತೀವಿ, ಬಟ್ ಒಬ್ಬ ಕಮಿಡಿಯನ್ ಅದು ಬಿಗ್ ಬಾಸ್ಗೆ ಬಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಗಳಿಸ್ಕೊಂಡಿದ್ದಾರೆ ಅಂತಂದರೆ ಅದು ಏನು ಅನ್ನೋದನ್ನ ಅವರ ವ್ಯಕ್ತಿತ್ವದ ಮೂಲಕ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಸದ್ಯಕ್ಕೆ ಒಂದಷ್ಟು ಕ್ರೇಜ್ ನೋಡ್ತಾ ಇದ್ರೆ ಈ ಕಡೆ ನಮ್ಮ ಸ್ಯಾಂಡಲ್ವುಡ್ನ ಸಾಕಷ್ಟು ತಾರೆಯರು ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಮನ್ ಜನಗಳು ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀರೋಯಿನ್ಸ್ ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈಗ ರಾಜಕಾರಣಿಗಳು ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಮಳವಳ್ಳಿ ಶಾಸಕರಾಗಿರುವಂತಹ ನರೇಂದ್ರ ಸ್ವಾಮಿ ಅವರು ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿ ನಮ್ಮ ಊರು ಹುಡುಗ ಗೆಲ್ಲಿಸಿ ನಿಮ್ಮೆಲ್ಲರ ಹಾರೈಕೆ ಬಹಳ ಮುಖ್ಯ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿರುವಂಥದ್ದು. ಅನಂತರದಲ್ಲಿ ನಮ್ಮ ಒಳ್ಳೆಯ ಪ್ರತಿಭೆ, ನಮ್ಮ ಮಳವಳ್ಳಿಯ ಒಳ್ಳೆಯ ಪ್ರತಿಭೆ ಅಂತಂದರೆ ಅದು ಗಿಲ್ಲಿ. ಮುಂದೆ ನಿಮ್ಮ ನಿರ್ಧಾರದ ಮೇಲೆ ಗಿಲ್ಲಿ ಭವಿಷ್ಯ ಇರುತ್ತೆ. ಸೊ ಈಗ ನೀವು ಅವರಿಗೆ ವೋಟ್ ಮಾಡಿದ್ರೆ ಅವರು ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಒಬ್ಬ ರಾಜಕಾರಣಿ ಹೇಳ್ತಾರೆ ಅಂತಂದರೆ, ಸೊ ಗಿಲ್ಲಿ ಅವರ ಒಂದು ಆ ವ್ಯಕ್ತಿತ್ವ ಯಾವ ರೀತಿ ಇಷ್ಟ ಆಗುತ್ತೆ ಅಂತಲೇ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಅನಂತರದಲ್ಲಿ ಕೂಡ ಸಾಕಷ್ಟು ಜನ ಗಿಲ್ಲಿ ಅವರಿಗೆ ವಿಶ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಉದಯ್ KM ಕದಲೂರು ಅನ್ನೋರು ಕೂಡ ವಿಶ್ ಮಾಡಿದ್ದಾರೆ. ಅಂದರೆ ಆ ಭಾಗದ ಜನರಿಗೆ ಗಿಲ್ಲಿಯ ವ್ಯಕ್ತಿತ್ವ ಇಷ್ಟ ಆಗಿದೆ. ನಮ್ಮ ಊರು ಹುಡುಗ ಗೆಲ್ಲಬೇಕಪ್ಪ ಅನ್ನುವಂತಹ ಒಂದು ಆಕಾಂಕ್ಷೆಯಿಂದ ಅವರು ಕೂಡ ಎಲ್ಲರೂ ಕೂಡ ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇದೆಲ್ಲದರ ನಡುವೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಂದು ಬಹುದೊಡ್ಡ ಚರ್ಚೆ ಆಗ್ತಾ ಇರ್ಬೋದು ಅಂತಂದರೆ ಒಂದು ಸ್ಕ್ರೀನ್ ಶಾಟ್ ವಿಚಾರ. ಅಂತಂದರೆ ಒಂದು ವೋಟಿಂಗ್ ಸ್ಕ್ರೀನ್ ಶಾಟ್ ವಿಚಾರ ಎಲ್ಲ ಕಡೆ ಕೂಡ ಹರಡ್ತಾ ಇದೆ ಅಂತಲೇ ಹೇಳ್ಬೋದು, ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಗಿಲ್ಲಿ ಅವರು ಎಷ್ಟು ವೋಟಿಂಗ್ಸ್ ಪಡ್ಕೊಂಡಿದ್ದಾರೆ, ಈ ಒಂದು ಸೋರ್ಸ್ ಎಲ್ಲಿಂದ ಸಿಕ್ತು ಅಂತ ಗೊತ್ತಿಲ್ಲ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸ್ಕ್ರೀನ್ ಶಾಟು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿ ಬರ್ತಾ ಇದೆ. ಸೊ ನಾವು ಊಹೆನೂ ಮಾಡಿರೋದಿಲ್ಲ, ಇಷ್ಟು ಜನ ವೋಟ್ ಮಾಡಿದ್ದಾರೆ ಗಿಲ್ಲಿ ಅವರಿಗೆ ಅನ್ನೋ ರೀತಿಯಲ್ಲಿ. ಸೊ ನಾನು ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ ಬಂದಿದೆ ಈ ಸಲ ಅಂದರೆ ನಿನ್ನೆಯವರೆಗೂ ಅಂತ ನಾವು ನೋಡ್ತಾ ಹೋಗೋಣ. ಅಶ್ವಿನಿ ಅವರಿಗೆ 6,76,000 ವೋಟ್ ಬಿದ್ದಿರುವಂಥದ್ದು. ಸೊ ಈ ಹಿಂದೆ ಅಂದರೆ ಅಶ್ವಿನಿ ಅವರ ಫ್ಯಾನ್ ಬೇಸು ಸ್ಟಾರ್ಟಿಂಗಿಂದ ಸ್ವಲ್ಪ ಕಡಿಮೆ ಇತ್ತು PR ವರ್ಕ್ ಎಲ್ಲ. ಬಟ್ ಈಗ ಫಿನಾಲೆ ಹತ್ರ ಬರ್ತಿದ್ದಂಗೆ ಅವರು ಕೂಡ ಸಿಕ್ಕಾಪಟ್ಟೆ ಚಾಕಚಕ್ಯತೆಯಿಂದ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಅಶ್ವಿನಿ ಅವ್ರಿಗೂ ಕೂಡ ವೋಟ್ ಬಂದಿರೋದನ್ನ ನಾವು ನೋಡ್ತಾ ಹೋಗ್ಬೋದು. ಅನಂತರದಲ್ಲಿ ಕಾವ್ಯ ಅವ್ರಿಗೆ 7,42,000. ಸೊ ಈ ಹಿಂದೆ ಅಂತಲೇ ಕಾವ್ಯ ಬಿಗ್ ಬಾಸ್ ಮನೆಗೆ ಬಂದಾಗ್ಲಿಂದನೂ ಕೂಡ ಒಂದು ಕರ್ನಾಟಕದ ಕ್ರಶ್ ಆಗಿದ್ದಾರೆ ಕಾವ್ಯ ಅವರು. ಸೊ ಹೀಗಾಗಿ ಕಾವ್ಯ ಅವ್ರಿಗೂ ಕೂಡ ಒಂದಷ್ಟು ಫ್ಯಾನ್ ಬೇಸ್ ಇರೋದ್ರಿಂದ ಅವತ್ತಿನಿಂದಲೂ ಕೂಡ ವರ್ಕ್ ಮಾಡಿಕೊಂಡೇ ಬರ್ತಾ ಇದ್ರು ಅವರ ಒಂದು PR ಟೀಮ್ ಅನ್ನೋದಕ್ಕಿಂತ ಅವ್ರ ತಮ್ಮನೇ ಅವರ ಒಂದು ಸೋಷಿಯಲ್ ಮೀಡಿಯಾದಿಂದ ನೋಡ್ಕೊಳ್ತಾ ಇದ್ದಿದ್ದು. ಸೊ ಈ ಹಿನ್ನೆಲೆಯಲ್ಲಿ ಕಾವ್ಯಗೂ ಕೂಡ ಈಗ 7,42,000 ವೋಟಿಂಗ್ ಬಂದಿರುವಂಥದ್ದು. ಸೊ ಅನಂತರದಲ್ಲಿ ಧ್ರುವಂತ್ ಅವ್ರಿಗೆ 4,68,000 ವೋಟಿಂಗ್ ಬಂದಿದೆ. ಅಂದರೆ ಅತಿ ಕಡಿಮೆ ವೋಟಿಂಗ್ನ ಪಡ್ಕೊಂಡಿರೋದು ಇಷ್ಟು ಜನರಲ್ಲಿ ಅಂತಂದರೆ ಅದು ಧ್ರುವಂತ್ ಅವರು ಅಂತ ಹೇಳ್ಬೋದು. ಸೊ ನೀವು ನೋಡಬಹುದು, ಯಾವುದೇ ರೀತಿಯ ಪ್ರಚಾರ ಮಾಡ್ತಾ ಇಲ್ಲ ಧ್ರುವಂತ್ ಅವರ ಒಂದು ಪೇಜಲ್ಲಿ. ಅಂದರೆ ರೇರ್ ಆಗಿ ಒಂದೊಂದು ಪೋಸ್ಟನ್ನು ಹಾಕ್ತಾರೆ, ಅದು ಕೂಡ ಕಂಟಿನ್ಯೂಸ್ ಆಗಿ ಪೋಸ್ಟನ್ನು ಕೂಡ ಹಾಕ್ತಾ ಇಲ್ಲ. ಸೊ ಅವರಿಗೆ ಪ್ರಚಾರ ಮಾಡಿದಿದ್ರೆ ಹೆಚ್ಚು ಕಮ್ಮಿ ಅವರು ಕೂಡ ನಮಗೆ ಫೈನಲಲ್ಲಿ ಇರ್ತಿದ್ರು ಅಂತ ಅನಿಸುತ್ತೆ. ಸೊ ಧ್ರುವಂತ್ ಅವರಿಗೆ 4,68,000 ವೋಟ್ ಬಂದಿರುವಂಥದ್ದು. ಸೊ ಧ್ರುವಂತ್ ಅವ್ರಿಗೆ ಆದಂತಹ ಒಂದಷ್ಟು ಫ್ಯಾನ್ ಬೇಸು ಅದು ಬಿಗ್ ಬಾಸ್ಗೆ ಬಂದ ನಂತರದಲ್ಲಿ ನಿರ್ಮಾಣವಾಗಿರುವಂಥದ್ದು ಕೂಡ ನಾವು ನೋಡ್ಬೋದು. ಅನಂತರ ರಘು ಅವ್ರಿಗೆ 5,45,000 ವೋಟಿಂಗ್ಸ್ ಬಿದ್ದಿದೆ. ರಘು ಅವರ ಒಂದು ಟೀಮ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ನಂತರ ರಕ್ಷಿತಾ ಅವ್ರಿಗೆ ಕೂಡ 9,19,000 ವೋಟ್ ಬಿದ್ದಿರುವಂಥದ್ದು. ಸೊ ರಕ್ಷಿತಾ ಅವರಿಗಿರುವಂತಹ ಒಂದಷ್ಟು ಫ್ಯಾನ್ ಕ್ರೇಜ್ಗಳು ನೋಡೋದಾದರೆ ಇನ್ನೂ ಅತಿ ಹೆಚ್ಚು ವೋಟು ರಕ್ಷಿತಾಗಿ ಬರಬೇಕಿತ್ತು. ಬಟ್ 9,19,000 ವೋಟ್ ಬಿದ್ದಿದೆ. ಸೊ ಗಿಲ್ಲಿ ಫೈನಲಿ
ಇಷ್ಟು ಜನರ ವೋಟ್ಗಳನ್ನು ಕೌಂಟ್ ಮಾಡಿದ್ರು ಕೂಡ ಗಿಲ್ಲಿ ಅವರ ವೋಟಿಂಗ್ಸ್ಗೆ ಅದನ್ನು ಸಂಭಾಳಿಸೋಕ್ಕಾಗಲ್ಲ ಅಂತ ಹೇಳ್ಬೋದು. ಅಷ್ಟು ವೋಟು ಗಿಲ್ಲಿಯವರಿಗೆ ಬಿದ್ದಿರುವಂಥದ್ದು. 55,95,798 ವೋಟು ಗಿಲ್ಲಿಯವರಿಗೆ ಬಿದ್ದಿರುವಂಥದ್ದು. ಸೊ ಈ ಒಂದು ವೋಟನ್ನು ನೋಡ್ತಾ ಇದ್ರೆ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ನ ನೋಡ್ತಾ ಇದ್ರೆ, ಸೊ ಈ ಸೀಸನ್ನ ವಿನ್ನರ್ ಗಿಲ್ಲಿ ಅವರೇ ಅನ್ನೋದು ನಮಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ. ಸೊ ಬಿಗ್ ಬಾಸ್ ಲೆಕ್ಕಾಚಾರ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ, ಗಿಲ್ಲಿ ಅವರು ವಿನ್ನರ್ ಆದರೆ ರನ್ನರ್ ಅಪ್ಪು ರಕ್ಷಿತಾ ಅವ್ರು ಆಗಬೇಕು. ಅಂದರೆ ಇದೇ ಜನರ ವೋಟಿಂಗ್ಸ್ ಪ್ರಕಾರನೇ ಇವರೇನಾದ್ರು ಮಾಡ್ತಾರೆ ಅಂದರೆ ರನ್ನರ್ ಅಪ್ಪು ರಕ್ಷಿತಾ ಅವರು ಆಗಬೇಕು. ಆನಂತರ ಟಾಪ್ 3ಗೆ ಕಾವ್ಯ ಅವರು ಬರಬೇಕು. ಅವರು 7,48,000 ವೋಟನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಲೆಕ್ಕಾಚಾರದ ಪ್ರಕಾರ ಏನಾದರೂ ಬಿಗ್ ಬಾಸ್ ಮಾಡ್ತಾರೆ, ಬಿಗ್ ಬಾಸ್ ವಿನ್ನರ್ನ ಅನೌನ್ಸ್ ಮಾಡ್ತಾರೆ ಅಂತಂದರೆ ಈ ಒಂದು ಗಿಲ್ಲಿ ಅವರೇ ಈ ಸೀಸನ್ನ ವಿನ್ನರ್ ಆಗ್ತಾರೆ. ಸೊ ಈಗಾಗಲೇ ಬಿಗ್ ಬಾಸ್ ಒಂದು ಪ್ರೋಮೋವನ್ನು ಹಾಕಿರ್ತಾರೆ. ಆ ಪ್ರೋಮೋದಲ್ಲಿ ನಾವು ನೋಡ್ತಾ ಹೋಗಬಹುದು. ನಿನ್ನೆ ಎಪಿಸೋಡ್ ಕೂಡ ಅದು ಬರುತ್ತೆ. ಅಂದರೆ ಒಬ್ಬ ಕಮಿಡಿಯನ್ಗೆ ಈ ರೀತಿಯಾದಂತಹ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ ಅನ್ನೋ ರೀತಿಯಲ್ಲಿ ಬಿಗ್ ಬಾಸು ಅಂದರೆ ಗಿಲ್ಲಿ ಅವರೇ ವಿನ್ನರ್ ಅನ್ನೋದನ್ನ ಇಂಡೈರೆಕ್ಟಾಗಿ ಹೇಳೋದ್ರ ಮೂಲಕ ಆ ಒಂದು ಸಂಚಿಕೆಯನ್ನು ಎಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಅಷ್ಟು ಜನ ಬಂದಿರ್ತಾರೆ, ಅಷ್ಟು ಜನರಿಗೂ ಕೂಡ ಗಿಲ್ಲಿ ಗಿಲ್ಲಿ ಅಂತ ಕಿರಿಸ್ತಾ ಇರ್ತಾರೆ. ಗಿಲ್ಲಿ ಅವರು ಹೇಳಿದಂತಹ ಡೈಲಾಗ್ ಹೇಳ್ತಾ ಇರ್ತಾರೆ. ಅವ್ರದ್ದು ಒಂದಷ್ಟು ಸಾಂಗ್ಗಳು ಫೇಮಸ್ ಆಗಿದೆ, ಆ ಸಾಂಗ್ಗಳನ್ನ ಹೇಳ್ತಾ ಇರ್ತಾರೆ. ಅವರ ಹೆಸರನ್ನು ಹಾಕ್ಸ್ಕೊಂಡಿರ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈಗ ಕರ್ನಾಟಕದಲ್ಲಿ ಯಾರ ಕ್ರೇಜ್ ಹೇಗಿದೆಯೋ ಗೊತ್ತಿಲ್ಲ, ಗಿಲ್ಲಿ ಅವ್ರ ಕ್ರೇಜ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಬಹುಶಃ ಇದನ್ನು ಆಚೆ ಬಂದು ಅವ್ರು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ ಅಂತ ಅನಿಸುತ್ತೆ. ಸೊ ಸದ್ಯಕ್ಕೆ ಗಿಲ್ಲಿ ಅವರಿಗೆ ಸಿಕ್ಕಾಪಟ್ಟೆ ಕ್ರೇಜ್ ಇದೆ. ಹಾಗೆಯೇ ಪ್ರತಿಯೊಬ್ಬರ ಹಾರೈಕೆ ಕೂಡ ಈಗ ದೊಡ್ಡವರಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳು ಹಾರೈಕೆಗಳು, ಹಿರಿಯರ ಹಾರೈಕೆಗಳು ಕೂಡ ಗಿಲ್ಲಿ ಅವರ ಮೇಲೆ ಇರೋದ್ರಿಂದ ಸೊ ಕಾದು ನೋಡೋಣ ಗಿಲ್ಲಿ ಅವರೇ ವಿನ್ನರ್ ಆಗ್ತಾರಾ ಅಂತ. ಇವಾಗ ಗಿಲ್ಲಿ ಅವ್ರಿಗೆ ಫೈಟ್ ಕೊಡ್ತಾ ಇರೋದು ಸ್ಟ್ಯಾಟಿಸ್ಟಿಕಲಿ ನೋಡ್ತಾ ಹೋಗೋದಾದರೆ ರಕ್ಷಿತಾ ಅವರು, ಬಟ್ ನಾರ್ಮಲಿ ಬಿಗ್ ಬಾಸ್ನ ನೋಡ್ತಾ ಹೋಗೋದಾದರೆ ಅಶ್ವಿನಿ ಅವರು ಫೈಟ್ ಕೊಡ್ತಾ ಇದ್ದಾರೆ. ಸೊ ಈ ಮೂವರಲ್ಲಿ ಯಾರು ಕಪ್ಪನ್ನ ಹೊಡಿತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.